Hi students, I welcome you all to this session. I hope you all are fine in your home and I hope you are enjoying these online sessions. Please see all the videos. So before seeing the next videos, that means see the previous video properly, make down your points so that you can learn the next concept easily. Okay? Now today I am going to start a new chapter, that is our environment. We usually pronounce it as environment, but the better pronunciation is environment. Environment or environment. I repeat, environment or environment. Okay. So in this chapter, we are going to learn the topics like, that is for today. Okay, there are many more concepts in this chapter, but today we are going to learn ecosystem. ಅಂದರೆ ಎಕೋಸಿಸ್ಟಮ್ನ ಅರ್ಥ ಏನು, ಅದು ಹೇಗಿರುತ್ತೆ, ಒಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್. ಪ್ರೊಡ್ಯೂಸರ್ಸ್ ಅಂದರೆ ಯಾರು, ಅದರ ಅರ್ಥ ಏನು, ಕನ್ಸ್ಯೂಮರ್ಸ್ ಅಂದರೆ ಯಾರು, ಅದರ ಅರ್ಥ ಏನು, ಡಿಕಂಪೋಸರ್ಸ್ ಅಂದರೆ ಯಾರು, ಅದರ ಅರ್ಥ ಏನು, ಮತ್ತು ಇವುಗಳ ಪ್ರಾಮುಖ್ಯತೆ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಫುಡ್ ಚೈನ್, ವಾಟ್ ಈಸ್ ಫುಡ್ ವೆಬ್, ಆ್ಯಂಡ್ ಹೌ ಎನರ್ಜಿ ಟ್ರಾನ್ಸ್ಫರ್ ಅಕರ್ಸ್ ಇನ್ ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್. ಅಂದರೆ ಫುಡ್ ಚೈನ್ ಅಂದರೆ ಏನು, ಅದು ಹೇಗಿರುತ್ತೆ, ಒಂದು ಎಕ್ಸಾಂಪಲ್. ಫುಡ್ ವೆಬ್ ಅಂದರೆ ಏನು, ಅದು ಹೇಗಿರುತ್ತೆ, ಒಂದು ಎಕ್ಸಾಂಪಲ್. ಹಾಗೆ ಫುಡ್ ಚೈನ್ ಮತ್ತು ಫುಡ್ ವೆಬ್ಬಲ್ಲಿ ಎನರ್ಜಿ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಟ್ರಾನ್ಸ್ಫರ್ ಅಂದ್ರೇನು ಅಂದರೆ, ಒಂದು ಆರ್ಗ್ಯಾನಿಸಮ್ನ ಇನ್ನೊಂದು ಆರ್ಗ್ಯಾನಿಸಮ್ ತಿಂದಾಗ ಮೊದಲನೇ ಆರ್ಗ್ಯಾನಿಸಮ್ಮಿಂದ ಎರಡನೇ ಆರ್ಗ್ಯಾನಿಸಮ್ಗೆ ಎನರ್ಜಿ ಹೋಗುತ್ತೆ, ಹೌದಾ. ಅಂದರೆ ಒಂದು ಹುಲ್ಲನ್ನ ಜಿಂಕೆ ತಿಂದರೆ ಜಿಂಕೆಗೆ ಎನರ್ಜಿ ಹೋಯಿತು, ಆ ಜಿಂಕೆಯಿಂದ ಸಿಂಹಕ್ಕೆ ಎನರ್ಜಿ ಹೋಯಿತು. ಆದರೆ ಎಷ್ಟು ಎನರ್ಜಿ ಹೋಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ನೆಕ್ಸ್ಟ್ ಬಯೋಮ್ಯಾಗ್ನಿಫಿಕೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಬಯೋಮ್ಯಾಗ್ನಿಫಿಕೇಷನ್ ಆ್ಯಂಡ್ ಹೌ ಇಟ್ ಎಫೆಕ್ಟ್ಸ್ ಅಸ್. ಓಕೆ, ಈ ಬಯೋಮ್ಯಾಗ್ನಿಫಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಯಿಲೆ ಬರ್ತಾ ಇರೋದು ಮೇಯ್ನ್ಲಿ ಬಯೋಮ್ಯಾಗ್ನಿಫಿಕೇಷನಿಂದ ಬರ್ತಾ ಇದೆ. ಓಕೆ, ನಮ್ಮ ದೇಹದೊಳಗೆ ವಿಷಕಾರಿ ಅಂಶಗಳು ನಮಗೆ ಗೊತ್ತಿಲ್ಲದಂಗೆ ಸೇರ್ಕೊತಾ ಇದೆ. ಈಗ ನಮ್ಮ ದೇಹದಲ್ಲಿ ಮತ್ತು ನಿಮ್ಮ ದೇಹದಲ್ಲೂ ಕೂಡ ನಿಮಗೆ ಗೊತ್ತಿಲ್ಲದಂಗೆ ವಿಷಗಳಿದ್ದಾವೆ. ಅದು ಹೇಗೆ ಬಂತು ಮತ್ತು ಅದರಿಂದ ಎಫೆಕ್ಟ್ ನಮಗೆ ಎಷ್ಟಾಗ್ತಾ ಇದೆ, ಯಾಕೆ ಆಗ್ತಿದೆ, ಅದನ್ನು ಹೇಗೆ ತಡಿಬೋದು ಅನ್ನೋದನ್ನು ನೋಡೋಣ. ಓಕೆ, ಸೊ ಇವತ್ತೇನೇನು ಕಲಿತೀವಿ, ಎಕೋಸಿಸ್ಟಮ್ ಅಂದರೆ ಏನು, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಮತ್ತು ಡಿಕಂಪೋಸರ್ಸ್ ಅಂದರೆ ಯಾರು, ಫುಡ್ ಚೈನ್, ಫುಡ್ ವೆಬ್, ಮತ್ತು ಅದರಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಹೇಗಾಗ್ತವೆ, ಹಾಗೆ ಬಯೋಮ್ಯಾಗ್ನಿಫಿಕೇಷನ್. ಓಕೆ, ಸೊ ಈಗ ಮೊದಲನೇದಾಗಿ ಎಕೋಸಿಸ್ಟಮ್ ಅಂದ್ರೇನು ನೋಡೋಣ. ಫಸ್ಟ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಆಮೇಲೆ ಕನ್ನಡದಲ್ಲಿ ಮಾಡ್ತೀನಿ. ವಾಟ್ ಡು ಯು ಮೀನ್ ಬೈ ಎಕೋಸಿಸ್ಟಮ್? ಎಕೋ ಮೀನ್ಸ್ ಎನ್ವಿರಾನ್ಮೆಂಟ್. ಐ ರಿಪೀಟ್, ಎಕೋ ಮೀನ್ಸ್ ಎನ್ವೈರನ್ಮೆಂಟ್. ಎಕೋ ಮೀನ್ಸ್ ಎನ್ವೈರನ್ಮೆಂಟ್. ಬೇರೆ ಬೇರೆ ಪ್ರೊನೌನ್ಸಿಯೇಷನ್ಸ್ನ ಹೇಳ್ತಾ ಇರ್ತೀನಿ, ಸೊ ನೀವು ಎಲ್ಲವನ್ನೂ ತಿಳ್ಕೊಬೋದು ಅಂತ. ಎಕೋ ಮೀನ್ಸ್ ಎನ್ವೈರನ್ಮೆಂಟ್. ಸಿಸ್ಟಮ್ ಮೀನ್ಸ್ ಟುಗೆದರ್ ಅಲ್ವಾ, ಜೊತೆಗಿದ್ರೆ ಅದನ್ನ ಸಿಸ್ಟಮ್ ಅಂತ ಕರಿತೀವಿ. ನೋಡೋಣ ಏನು ಎನ್ವೈರ್ಮೆಂಟಲ್ಲಿ ಜೊತೆಗಿರ್ತಾವೆ ಅಂತ. ಆ್ಯನ್ ಎಕೋಸಿಸ್ಟಮ್ ಈಸ್ ಅ ಕಮ್ಯುನಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಕಂಜಂಕ್ಷನ್ ವಿತ್ ನಾನ್ ಲಿವಿಂಗ್ ಕಂಪೋನೆಂಟ್ಸ್ ಆಫ್ ದರ್ ಎನ್ವೈರನ್ಮೆಂಟ್ ಇಂಟರಾಕ್ಟಿಂಗ್ ಆ್ಯಸ್ ಅ ಸಿಸ್ಟಮ್. ಇಲ್ಲಿ ನಾವು ಲಿವಿಂಗ್ ಅಂತ ಹೇಳ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ಲಿವಿಂಗ್ ಅದು ತಪ್ಪು. ಲಿವಿಂಗ್ ಅಂದರೆ ಏನಾಗ್ಬಿಡುತ್ತೆ, LEAVING ಬಿಟ್ಟು ಹೋಗ್ತಿರೋದು ಅಂತಾಗುತ್ತೆ. ಲಿವಿಂಗ್, ಲಿವಿಂಗ್. ಓಕೆ, ಹೇಗೆ ಹೇಳಬೇಕು, ನಿಮ್ಮ ಮೇಲನೇ ಹಲ್ಲುಗಳಿದೆಯಲ್ಲ, ಅದು ಕೆಳ ತುಟಿಗೆ ತೆಚ್ಚಾದರೆ ಒಳ್ಳೆಯದು. ಲಿವಿಂಗ್, ಲಿವ್ ಅಂತ ಹೇಳಬೇಕು. ಲೀವ್ ಅನ್ನಬಾರ್ದು, ಅದು LEAVE ರಜಾ ಅಥವಾ ಬಿಟ್ಟು ಹೋಗ್ತಾ ಇರೋದು. ಓಕೆ, ಮತ್ತೊಮ್ಮೆ ಈ ಡೆಫಿನಿಷನ್ನ ಓದ್ತೀನಿ. ಆ್ಯನ್ ಎಕೋಸಿಸ್ಟಮ್ ಇಸ್ ಅ ಕಮ್ಯುನಿಟಿ ಆಫ್ living organisms in conjunction with the non-living components of their environment interacting as a system. ಏನಿದು ಇಷ್ಟು ದೊಡ್ಡ ಡೆಫಿನಿಷನ್ನು, ಏನೇನೋ ವರ್ಡ್ಗಳಿದೆ ಅಂತ ಅಂದ್ಕೋಬೇಡಿ, ಸಿಂಪಲ್.
ಈ ಎಕೋಸಿಸ್ಟಮ್ ಅಂದರೆ ಏನು? ಒಂದು ಕಮ್ಯುನಿಟಿ ಅಂದರೆ ಒಂದು ಗುಂಪು, ಸಮೂಹ. ಯಾವುದರ ಸಮೂಹ? ಲಿವಿಂಗ್ ಆರ್ಗ್ಯಾನಿಸಮ್ ಮತ್ತು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್. ಕಂಜಂಕ್ಷನ್ ಅಂದ್ರೇನು? ಜೊತೆಗೆ ಅಂತ. ಓಕೆ, ಕಂಜಂಕ್ಷನ್ ಅಂದ್ರೇನು? ಜೊತೆಗೆ ಅಂತ. ಯಾವುದರ ಸಮೂಹ ಎಕೋಸಿಸ್ಟಮ್ ಅಂದರೆ? ಲಿವಿಂಗ್ ಆರ್ಗ್ಯಾನಿಸಮ್ ಮತ್ತು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ನ ಸಮೂಹ. ಮತ್ತು ಇಲ್ಲಿ ಏನಾಗುತ್ತೆ? ಇಂಟರ್ಯಾಕ್ಟಿಂಗ್ ಅಂದ್ರೇನು? ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದಾ? ಹೌದು ತಾನೆ? ಸೊ ಎಕೋಸಿಸ್ಟಮ್ ಅಂದ್ರೇನು? ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಒಂದು ಜೊತೆ ಇನ್ನೊಂದು ಇಂಟ್ರ್ಯಾಕ್ಟ್ ಆಗ್ತಿರುತ್ತಲ್ಲ, ಆ ಸಮೂಹಕ್ಕೆ ಏನಂತ ಕರಿತೀವಿ? ಎಕೋಸಿಸ್ಟಮ್. ಮತ್ತೊಮ್ಮೆ ಹೇಳ್ತೀನಿ, ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇಂಟರ್ಯಾಕ್ಟ್ ಟುಗೆದರ್ ಇನ್ ಅ ಕಮ್ಯುನಿಟಿ ಕಾಲ್ಡ್ ಎಕೋಸಿಸ್ಟಮ್. ಸಿಂಪಲಾಗಿ ಹೀಗೂ ಬರಿಬೋದು. ಓಕೆ, ಈ ಡೆಫಿನಿಷನ್ ಕಷ್ಟ ಆದರೆ ಯಾವ ಡೆಫಿನಿಷನ್ ಬರಿಬೋದು? ಎಕೋಸಿಸ್ಟಮ್ ಇಸ್ ಅ ಕಮ್ಯುನಿಟಿ ವೇರ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇಂಟರ್ಯಾಕ್ಟ್. ಇನ್ನೊಮ್ಮೆ ಹೇಳ್ತೀನಿ, ಎಕೋಸಿಸ್ಟಮ್ ಇಸ್ ಅ ಕಮ್ಯುನಿಟಿ ವೇರ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇಂಟರ್ಯಾಕ್ಟ್ ಇನ್ ದ ಎನ್ವಿರಾನ್ಮೆಂಟ್. ಒಂದು ಎನ್ವಿರಾನ್ಮೆಂಟಲ್ಲಿ ಲಿವಿಂಗ್ ಥಿಂಗ್ಸ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಇಂಟ್ರ್ಯಾಕ್ಟ್ ಅಂದರೆ ಡಿಪೆಂಡ್ ಆಗಿರ್ತಾವಲ್ವಾ, ಆ ಸಿಸ್ಟಮಿಗೆ ಅಥವಾ ಏನಂತ ಕರಿತೀವಿ, ಯಾವ ಸಿಸ್ಟಮಿಗೆ ಏನಂತ ಕರಿತೀವಿ? ಎಕೋಸಿಸ್ಟಮ್. ಅರ್ಥ ಆಗ್ತಿದೆಯಾ? ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ ಅಲ್ವಾ? ಏನೇನಿದೆ ಅಲ್ಲಿ? ಮರಗಳು, ಮಣ್ಣು, ಆಮೇಲೆ ಗೆದ್ಲುಗೂಡು ನೋಡಿದ್ದೀರಲ್ವ, ಇರುವೆಗೂಡು ಅಂತ ಕರಿತೀವಲ್ಲ ಅದು. ಒಂದು ಹಕ್ಕಿ ಹಾರ್ತಾ ಇದೆ, ಸೂರ್ಯನ ಕಿರಣ ಬೀಳ್ತಾ ಇದೆ, ಅಲ್ಲೊಂದಿಷ್ಟು ಕಲ್ಲುಗಳಿದೆ ಆಮೇಲೆ ಅಲ್ಲೊಂದು ಏನಾಗಿದೆ, ಹಸಿರಿನ ಮಧ್ಯದಲ್ಲಿ ಒಂದು ಕೊಳ ಇದೆ, ಒಂದು ಪಾಂಡ್ ಇದೆ. ಹೌದಾ? ಆ ಪಾಂಡ್ ಸುತ್ತ ಏನಿದ್ದಾವೆ? ಒಂದು ಕಾಂಗ್ರೂ ನಿಂತಿದೆ, ಅದ್ರ ಪಕ್ಕ ಇನ್ಸೆಕ್ಟ್ಸ್ ಇದೆ. ಆ ಪಾಂಡ್ ಸುತ್ತ ಒಂದಿಷ್ಟು ಗಿಡಗಳು ಬೆಳೆದಿದೆ, ಒಂದು ಮಶ್ರೂಮ್ ಕಾಣಿಸ್ತಾ ಇದೆ. ಹೌದಾ? ಒಂದು ಮರದ ಪೀಸ್ ಬಿದ್ದಿದೆ, ಕೊಳಿತಾ ಇರೋ ಮರ ಪೀಸ್ ನೋಡಿದ್ರಾ? ಅಲ್ಲಿ ಕಾಣಿಸ್ತಿದೆಯಾ ಬಲಭಾಗಕ್ಕೆ? ನೋಡಿ, ಹಾಂ, ರಾಟಿಂಗ್ ಲಾಗ್ ಅಂತ ಬರೆದಿದ್ದಾರೆ, ಅಂದರೆ ಕೊಳಿತಾ ಇರೋ ಮರ, ಅದ್ರ ಹತ್ರನೇ ಅಲ್ವಾ ಮಶ್ರೂಮ್ ಬೆಳೆಯೋದು. ಆಮೇಲೆ ಅಲ್ಲೊಂದಿಷ್ಟು ಲೋಟಸ್ ಎಲೆ ಇದೆ, ಅದ್ರ ಮೇಲೆ ಕಪ್ಪೆ ಕೂತಿದೆ. ನೀರಲ್ಲಿ ಒಂದು ಯಾವುದೋ ಸೀಗಡಿ ಥರ ಚೇಳು ಕಾಣಿಸ್ತಾ ಇದೆಯಾ? ಚೇಳು ಥರ ಇರೋ ಸೀಗಡಿ ಅದು. ಓಕೆ, ಒಂದು ಜಾತಿ ಸೀಗಡಿ ಈಜ್ತಾ ಇದೆ. ಹಾಗೆ ಫಿಶಸ್ಸು, ಬ್ಯಾಕ್ಟೀರಿಯಾ. ಈ ಪ್ಲ್ಯಾಂಕ್ಟಾನ್ ಅಂದರೆ ಏನು ಅಂದರೆ, ಅದು ಸಣ್ಣ ಸಣ್ಣ ಕಣ್ಣಿಗೆ ಕಾಣದ ಪ್ಲ್ಯಾಂಟ್ಸ್ಗಳು, ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್. ಗ್ರೀನ್ ಬ್ಯಾಕ್ಟೀರಿಯಾ ಅಂತೆಲ್ಲ ಕೇಳಿದ್ದೀರಾ ಅಲ್ವಾ? ಮೈಕ್ರೋ ಆರ್ಗ್ಯಾನಿಸಮ್ ಪ್ಲ್ಯಾಂಟ್ಸ್ಗಳನ್ನು ನಾವು ಪ್ಲ್ಯಾಂಕ್ಟಾನ್ಸ್ ಅಂತ ಕರಿತೀವಿ. ಅದೇ ರೀತಿ ಕಣ್ಣಿಗೆ ಕಾಣ್ದಲೇ ಇರೋ ಅನಿಮಲ್ಸ್ಗಳು ಅಂದರೆ ಬ್ಯಾಕ್ಟೀರಿಯಾಗಳು ಇರ್ತವೆ. ಅದೇ ರೀತಿ ಕಣ್ಣಿಗೆ ಕಾಣ್ದಲಿರೋ ಅನಿಮಲ್ಸ್ ಪ್ರೋಟೋಝೋವನ್ಸ್ ಇರ್ತವೆ. ಹಾಗೆ ಪಾಚಿ, ಬೇರೆ ಗಿಡಗಳೆಲ್ಲ ಇದ್ದಾವೆ. ಇದು ಯಾಕೆ ಹೇಳಿದೆ ಅಂದರೆ, ಇದೊಂದು ಎನ್ವಿರಾನ್ಮೆಂಟ್. ಹೌದಾ? ಇದೊಂದು ಎನ್ವೈರನ್ಮೆಂಟ್. ಹೌದಾ? ಈ ಎನ್ವೈರನ್ಮೆಂಟಲ್ಲಿ ಲಿವಿಂಗ್ ಥಿಂಗ್ಸ್ ಯಾವ್ಯಾವು? ಇನ್ಸೆಕ್ಟ್ಸ್ಗಳು, ಮೀನುಗಳು, ಹುಳಗಳು, ಹಾವು, ಶಂಖದುಳ, ಗಿಡ, ಮಶ್ರೂಮು, ಕಪ್ಪೆ, ಹಕ್ಕಿ. ಹೌದಲ್ವಾ? ಮೈಕ್ರೋಬ್ಸ್ ಎಲ್ಲ ಅಲ್ವಾ? ನಾನ್ ಲಿವಿಂಗ್ ಥಿಂಗ್ಸ್ ಯಾವುದು? ಮೊದಲನೇದಾಗಿ ಗಾಳಿ, ಅಂದರೆ ಏರ್. ನಾನ್ ಲಿವಿಂಗ್ ಥಿಂಗ್ಸಿಗೆ ಇನ್ನೊಂದು ಹೆಸರೇನು? ಅಬಯೋಟಿಕ್. ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಕಾಲ್ಡ್ ಅಬಯೋಟಿಕ್. ಲಿವಿಂಗ್ ಥಿಂಗ್ಸ್ ಆರ್ ಕಾಲ್ಡ್ ಬಯೋಟಿಕ್. ಲಿವಿಂಗ್ ಥಿಂಗ್ಸ್ ಅಂದರೆ ಬಯೋಟಿಕ್, ನಾನ್ ಲಿವಿಂಗ್ ಥಿಂಗ್ಸ್ ಮೀನ್ಸ್ ಅಬಯೋಟಿಕ್. ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಅಬಯೋಟಿಕ್ ಫ್ಯಾಕ್ಟರ್ಸ್ ಯಾವ್ಯಾವು ನೋಡೋಣ. ದ ಅಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ಸನ್ಲೈಟ್, ಹೀಟ್, ಏರ್, ಟೆಂಪರೇಚರ್, ಹ್ಯೂಮಿಡಿಟಿ ಅಂದರೆ ತೇವಾಂಶ, ಹ್ಯೂಮಿಡಿಟಿ, ರಾಕ್, ಸಾಯಿಲ್, ವಾಟರ್, ಆಕ್ಸಿಜನ್ ಇನ್ ದ ವಾಟರ್, ಅದರ್ ಗ್ಯಾಸಸ್ ಇನ್ ದ ವಾಟರ್, ರಾಟನ್ ಲಾಗ್ ಅಂದರೆ ಕೊಳಿತಾ ಇರೋ ಮರದ ಪೀಸು. ಆಲ್ ದೀಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್, ದಟ್ ಈಸ್ ಅಬಯೋಟಿಕ್. ಬಯೋಟಿಕ್ ಯಾವುದು ಗೊತ್ತಾಯ್ತು? ಇನ್ಸೆಕ್ಟ್ಸ್ ಎಲ್ಲ ಅಲ್ವಾ? ಈಗ ಒಂದಕ್ಕೆ ಡಿಪೆಂಡ್ ಆಗಿದೆ ತಾನೆ ಅಲ್ವಾ? ಈಗ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಪ್ಲ್ಯಾಂಟ್ಸ್ ಮತ್ತು ಹ್ಯೂಮನ್ ಬೀಯಿಂಗ್ಸ್ ವಾಪಸ್ ಕೊಟ್ಟರೆ ತಾನೆ. ಅಂದರೆ ನಾನ್ ಲಿವಿಂಗ್ ಥಿಂಗ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಲಿವಿಂಗ್ ಥಿಂಗ್ ಬೇಕಿಲ್ಲಿ. ಹಾಗೆ ವಾಟರ್ ಬೇಕು. ಯಾರಿಗೆ? ಲಿವಿಂಗ್ ಥಿಂಗ್ಸಿಗೆ ವಾಟರ್ ಬೇಕು. ಲಿವಿಂಗ್ ಥಿಂಗ್ಸಿಗೆ ಪ್ಲ್ಯಾಂಟ್ಸ್ ಬೇಕು. ಪ್ಲ್ಯಾಂಟ್ಸ್ ಇಲ್ಲ ಅಂದರೆ ಫಿಶಸ್ ಏನು ತಿನ್ನುತ್ತೆ ಅಲ್ವಾ? ಸೊ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಲಿವಿಂಗ್ ಥಿಂಗ್ಸ್ ಮೇಲೆ ನಾನ್ ಲಿವಿಂಗ್ ಥಿಂಗ್ಸ್ ಡಿಪೆಂಡ್ ಆಗಿದೆ. ಅಂದರೆ ಒಂದ್ರ ಜೊತೆ ಇನ್ನೊಂದು ಇಂಟರ್ಯಾಕ್ಟ್ ಆಗ್ತಿದೆ. ಈ ಸಿಸ್ಟಮ್ನ ಏನಂತ ಕರಿತೀವಿ? ಎಕೋಸಿಸ್ಟಮ್. ಅರ್ಥ ಆಗ್ತಿದೆಯಾ? ಲಿವಿಂಗ್ ಥಿಂಗ್ಸ್ ಡಿಪೆಂಡ್ ಆನ್ ನಾನ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಡಿಪೆಂಡ್ ಆನ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಇರಬೇಕು ಅಂದರೆ ಲಿವಿಂಗ್ ಥಿಂಗ್ಸ್ ಬೇಕಾಗುತ್ತೆ ಒಮ್ಮೊಮ್ಮೆ ಅಲ್ವಾ? ಬಟ್ ಲಿವಿಂಗ್ ಥಿಂಗ್ಸಿಗೆ ನಾನ್ ಲಿವಿಂಗ್ ಥಿಂಗ್ಸ್ ಬೇಕೇ ಬೇಕು. ಓಕೆ, ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಎಕೋಸಿಸ್ಟಮ್. ಅರ್ಥ ಆಯ್ತಾ ಎಕೋಸಿಸ್ಟಮ್ ಅಂದರೆ ಏನು ಅಂತ?
ಓಕೆ, ಅರ್ಥ ಆಗಿದ್ರೆ ನಾನು ನೆಕ್ಸ್ಟಿಗೆ ಹೋಗ್ತೀನಿ. ಅರ್ಥ ಆಗಿಲ್ಲ ಅಂದರೆ ಡೌಟಲ್ಲಿ ಕೇಳ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಸಿ ವಾಟ್ ಈಸ್ ಫುಡ್ ಚೈನ್. First, I'll read out the definition. A series of organisms in which each creature eats the one below it in the series and becomes a source of food for the organism above it. ಇನ್ನೊಮ್ಮೆ ಓದ್ತೀನಿ. A series of organisms in which each creature eats the one below it in the series and becomes a source of food ಫಾರ್ ದ ಆರ್ಗ್ಯಾನಿಸಮ್ಸ್ ಎಬೋ ಇಟ್. ತುಂಬ ಸಿಂಪಲ್ ಆಗಿದೆ. ಸೀರೀಸ್ ಅಂದರೆ ಸರಪಳಿ, ಒಂದಾದ್ಮೇಲೆ ಒಂದು ಆರ್ಗ್ಯಾನಿಸಮ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಸರಪಳಿಲಿ ಸರಪಳಿ ಅಂದರೆ ಸೀರೀಸ್ ಅಲ್ವಾ, ಸೀರೀಸಲ್ಲಿ ಕೆಳಗಿರೋ ಆರ್ಗ್ಯಾನಿಸಮ್ನ ಮೇಲಿರೋ ಆರ್ಗ್ಯಾನಿಸಮ್ ತಿನ್ನುತ್ತೆ. ಮತ್ತೆ ಹೇಳ್ತೀನಿ, ಕ್ರಿಯೇಚರ್ ಈಟ್ಸ್ ಒನ್ ಬಿಲೋ ಇಟ್. ಯಾವ ಕ್ರಿಯೇಚರ್ ಏನನ್ನು ತಿನ್ನುತ್ತೆ, ತನ್ನ ಕೆಳಗಿರೋ ಇನ್ನೊಂದು ಕ್ರಿಯೇಚರ್ ಅಂದರೆ ಆರ್ಗ್ಯಾನಿಸಮ್ನ ತಿನ್ನುತ್ತೆ. ಅಂದರೆ ಕೆಳಗಿರೋ ಆರ್ಗ್ಯಾನಿಸಮ್ನ ಮೇಲಿರೋ ಆರ್ಗ್ಯಾನಿಸಮ್ನ ತಿನ್ನುತ್ತೆ. ಹಾಗಾದ್ರೆ ಆ ಆರ್ಗ್ಯಾನಿಸಮ್ ಏನಾಗುತ್ತೆ, ಅದರ ಮೇಲಿರೋ ಆರ್ಗ್ಯಾನಿಸಮ್ಗೆ ಆಹಾರ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ದ ಕ್ರಿಯೇಚರ್ ಈಟ್ಸ್ ದ ಆರ್ಗ್ಯಾನಿಸಮ್ ಬಿಲೋ ಇಟ್. ತನ್ನ ಕೆಳಗಿರೋ ಆರ್ಗ್ಯಾನಿಸಮ್ನ ತಿನ್ನುತ್ತೆ. ಆ್ಯಂಡ್ ಇಟ್ ಬಿಕಮ್ಸ್ ದ ಫುಡ್ ಫಾರ್ ದ ನೆಕ್ಸ್ಟ್ ಆರ್ಗ್ಯಾನಿಸಮ್. ಹಾಗೆ ಆ ಆರ್ಗ್ಯಾನಿಸಮ್ ಏನಾಗುತ್ತೆ, ತನ್ನ ಮೇಲಿರೋ ಆರ್ಗ್ಯಾನಿಸಮ್ಗೆ ಆಹಾರ ಆಗುತ್ತೆ. ಆ ಆರ್ಗ್ಯಾನಿಸಮ್ ಮತ್ತೆ ತನ್ನ ಮೇಲಿರೋ ಆರ್ಗ್ಯಾನಿಸಮ್ಗೆ ಆಹಾರ ಆಗುತ್ತೆ. ಈ ರೀತಿ ಸರಪಳಿ ಮುಂದೆ ಹೋಗ್ತಾನೇ ಇರುತ್ತೆ. ಓಕೆ, ಒಂದು ಆರ್ಗ್ಯಾನಿಸಮ್ನ ಇನ್ನೊಂದು ಆರ್ಗ್ಯಾನಿಸಮ್ ತಿನ್ನುತ್ತೆ, ಮತ್ತು ಆ ಆರ್ಗ್ಯಾನಿಸಮ್ ಮತ್ತೊಂದು ಆರ್ಗ್ಯಾನಿಸಮ್ಗೆ ಆಹಾರ ಆಗುತ್ತೆ. ಈ ರೀತಿ ಹೋಗ್ತಾನೇ ಇರ್ಬೋದು. ಓಕೆ, ಆದರೆ ಇಲ್ಲಿ ನಾವು ಕಲಿಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್ಸ್ ಏನೇನು ಅಂದರೆ, ಇಲ್ಲಿ ಪ್ರೊಡ್ಯೂಸರ್ಸ್ ಯಾರು, ಕನ್ಸ್ಯೂಮರ್ಸ್ ಯಾರು, ಡಿಕಂಪೋಸರ್ಸ್ ಯಾರು, ನಾನು ಸಪ್ರೇಟಾಗಿ ಹೇಳ್ಕೊಡಲ್ಲ, ಇದರೊಳಗೆ ಹೇಳ್ಕೊಡ್ತೀನಿ. ಫಸ್ಟು ನೋಡೋಣ. ಓಕೆ, ಈಗ ಫುಡ್ ಚೈನ್ ನೋಡೋಣ. ಸಾರಿ ಸ್ಟೂಡೆಂಟ್, ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಓಕೆ, ಈಗ ಸರಿ ಆಯಿತು. ಫುಡ್ ಚೈನ್ಗೆ ಹೋಗೋ ಮುಂಚೆ ಫಸ್ಟ್ ಪ್ರೊಡ್ಯೂಸರ್ಸ್ ಅಂದರೆ ಯಾರು? ಪ್ರೊಡ್ಯೂಸರ್ಸ್ ಅಂದರೆ ಗ್ರೀನ್ ಪ್ಲ್ಯಾಂಟ್ಸ್. ಇಲ್ಲಿ ಸ್ಟ್ರಾಬೆರಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆ, ಇವನ್ನ ಪ್ರೊಡ್ಯೂಸರ್ಸ್ ಅಂತ ಯಾಕಂತ ಕರಿತೀವಿ? ವೈ ಆರ್ ಪ್ಲ್ಯಾಂಟ್ಸ್ ಕಾಲ್ಡ್ ಪ್ರೊಡ್ಯೂಸರ್ಸ್? ಬಿಕಾಸ್ ದೇ ಆರ್ ದ ಒನ್ ಹೂ ಯೂಸ್ ಸನ್ಲೈಟ್ ಆ್ಯಂಡ್ ಪ್ರೊಡ್ಯೂಸ್ ದ ಫುಡ್ ಫಾರ್ ಫಸ್ಟ್ ಟೈಮ್. ಅವೇ ಫುಡ್ನ ಮೊದಲಾಗಿ ಪ್ರಿಪೇರ್ ಮಾಡೋದು. ಓಕೆ, ಇವನ್ನ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇದನ್ನು ತಿನ್ನೋರು ಯಾರು? ಹರ್ಬಿವೋರ್ಸ್. ಇಲ್ಲಿ ಇನ್ಸೆಕ್ಟ್ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಜಿಂಕೆ, ಮೊಲ ಏನು ಬೇಕಾದ್ರೂ ಬರ್ಕೋಬೋದು. ಓಕೆ, ದ ಇನ್ಸೆಕ್ಟ್ಸ್ ಆರ್ ದ ಅದರ್ ಹರ್ಬಿವೋರ್ಸ್ ವಿಚ್ ಈಟ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಕನ್ಸ್ಯೂಮರ್ಸ್. ಅವ್ರನ್ನ ಏನಂತ ಕರಿತೀವಿ? ಕನ್ಸ್ಯೂಮರ್ಸ್. ಅಂದರೆ ಪ್ರೈಮರಿ ಕನ್ಸ್ಯೂಮರ್ಸ್. ಯಾಕೆ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ? ವೈ ಡು ವಿ ಕಾಲ್ ಹರ್ಬಿವೋರ್ಸ್ ಆಸ್ ಪ್ರೈಮರಿ ಕನ್ಸ್ಯೂಮರ್ಸ್? ಬಿಕಾಸ್ ದೇ ಆರ್ ದ ಒನ್ ವಿಚ್ ಈಟ್ ಪ್ಲ್ಯಾಂಟ್ಸ್ ಡೈರೆಕ್ಟ್ಲಿ. ಪ್ಲ್ಯಾಂಟ್ಸ್ನ ಫಸ್ಟ್ ಯಾರು ತಿನ್ನೋದು? ಹರ್ಬಿವೋರ್ಸ್ ತಾನೆ. ಅದಕ್ಕೆ ಅವನ್ನ ಏನಂತ ಕರಿತೀವಿ? ಕನ್ಸ್ಯೂಮರ್ಸ್. ಓಕೆ, ಪ್ರೈಮರಿ ಕನ್ಸ್ಯೂಮರ್ಸ್. ಈ ಪ್ರೈಮರಿ ಕನ್ಸ್ಯೂಮರ್ಸ್ ಅಂದರೆ ಇನ್ಸೆಕ್ಟ್ನ ಮೌಸ್ ತಿನ್ನುತ್ತಲ್ವ, ಮೌಸ್ನ ಏನಂತ ಕರಿತೀವಿ? ಸೆಕೆಂಡರಿ ಕನ್ಸ್ಯೂಮರ್. ಅವನ್ನೇನಂತ ಕರಿತೀವಿ? ಸೆಕೆಂಡರಿ ಕನ್ಸ್ಯೂಮರ್ಸ್. ಓಕೆ, ಯಾಕೆ ಅವನು ಸೆಕೆಂಡರಿ? ಅವು ಡೈರೆಕ್ಟಾಗಿ ಪ್ಲ್ಯಾಂಟ್ಸ್ನ ತಿಂತಿಲ್ಲ, ಅವು ಪ್ರೈಮರಿ ಕನ್ಸ್ಯೂಮರ್ಸ್ನ ತಿಂತಾ ಇದ್ದಾವೆ. ಸೊ ಯಾವ ಆರ್ಗ್ಯಾನಿಸಮ್ ಪ್ರೈಮರಿ ಕನ್ಸ್ಯೂಮರ್ನ ತಿನ್ನುತ್ತೋ ಅದನ್ನ ಸೆಕೆಂಡರಿ ಕನ್ಸ್ಯೂಮರ್ ಅಂತ ಕರಿತೀವಿ. ಯಾವುದು? ಇಲ್ಲಿ ಮೌಸ್ ಎಕ್ಸಾಂಪಲ್. ಆಮ್ನಿವೋರ್ ಅಂತ ಕೊಟ್ಟಿದ್ದಾರೆ. ಆಮ್ನಿವೋರ್ ಅಂದರೆ ವೆಜ್ಜು ತಿನ್ನುತ್ತೆ, ನಾನ್ ವೆಜ್. ಅವು ಹಣ್ಣು ಹಂಪಲುಗಳನ್ನು ತಿಂತಾವೆ ಮೌಸು, ಹಾಗೆ ಇನ್ಸೆಕ್ಟ್ಸ್ನು ತಿಂತಾವೆ. ಈ ಸೆಕೆಂಡರಿ ಕನ್ಸ್ಯೂಮರ್ಸ್ನ ಇಲ್ಲಿ ಔಲ್ ತಿಂತಾ ಇದೆ. ಔಲ್ ಕಾರ್ನಿವೋರ್, ಮೇಯ್ನ್ಲಿ ಅದು ಹಣ್ಣು ಹಂಪಲು ತಿನ್ನಲ್ಲ, ಮೇಯ್ನ್ಲಿ ಅದು ಮಾಂಸನೇ ತಿನ್ನೋದು. ಸೊ ಔಲ್ ಕಾರ್ನಿವೋರ್. ಇದನ್ನು ಎಂಥ ಕನ್ಸ್ಯೂಮರ್ ಅಂತ ಕರಿತೀವಿ? ಟರ್ಷಿಯರಿ. ಟರ್ಟಿಯರಿ ಅಲ್ಲ, ಸ್ಪೆಲ್ಲಿಂಗ್ TERTIARY. TERTIARY. ಟರ್ಟಿಯರಿ ಅಲ್ಲ, ಟರ್ಷಿಯರಿ. ಏನಂತ? ಟರ್ಷಿಯರಿ. ಓಕೆ, ಟರ್ಷಿಯರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಟರ್ಷಿಯರಿ ಅಂದರೆ ಮೂರನೇ. ಮೊದಲನೇದು ಪ್ರೊಡ್ಯೂಸರ್ಸ್. ಮೊದಲನೇವ್ರು ಯಾರು? ಪ್ರೊಡ್ಯೂಸರ್ಸ್. ಅವ್ರನ್ನ ತಿನ್ನೋರ್ನ ಏನಂತ ಕರಿತೀವಿ? ಕನ್ಸ್ಯೂಮರ್ಸ್ ಅಲ್ವಾ. ಪ್ಲ್ಯಾಂಟ್ಸ್ ಆರ್ ಪ್ರೊಡ್ಯೂಸರ್ಸ್ ಆ್ಯಂಡ್ ದ ಹರ್ಬಿವೋರ್ಸ್ ಆರ್ ಪ್ರೈಮರಿ ಕನ್ಸ್ಯೂಮರ್ಸ್ ಆ್ಯಂಡ್ ಓಮ್ನಿವೋರ್ಸ್ ಆರ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಆ್ಯಂಡ್ ಮೈನ್ ಕಾರ್ನಿವೋರ್ಸ್ ಆರ್ ಕಾಲ್ಡ್, ಬಿಗ್ಗರ್ ಕಾರ್ನಿವೋರ್ಸ್ ಆರ್ ಕಾಲ್ಡ್ ಟರ್ಷಿಯರಿ ಕನ್ಸ್ಯೂಮರ್ಸ್. ಓಕೆ, ಅರ್ಥ ಆಗ್ತಿದೆಯಾ? ಸೊ ಈಗ ಗೊತ್ತಾಯಿತು. ಆಮೇಲೆ ಕೊನೆಗೆ ಈ ಔಲ್ ಸತ್ತೋಯ್ತು. ಇಮ್ಯಾಜಿನ್ ದಿಸ್ ಔಲ್ ಡೈಸ್, ಮೌಸ್ ಡೈಸ್, ಇನ್ಸೆಕ್ಟ್ ಡೈಸ್.
plant dies. All these organisms, producers, primary consumer, secondary consumer, tertiary consumer, ಇವೆಲ್ಲ ಸತ್ತೋಗ್ತವೆ. ಹೌದಾ? ಸತ್ತ ಮೇಲೆ ಇವನ್ನು ಕೊಳೆಸಿ ತಿನ್ನೋದು ಯಾರು? ಡಿಕಾಂಪೋಸರ್ಸ್. ಹೂ ಆರ್ ದೋಸ್? ಡಿಕಾಂಪೋಸರ್ಸ್. ಇವೆಲ್ಲ ಕಲ್ತಿರ್ತೀರ, ಹಾಗಾಗಿ ನಾನು ಮತ್ತೆ ಬರೆದಿಲ್ಲ. ಓಕೆ, ತುಂಬ ಬರೋದ್ರೆ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಬರೆದು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹೂ ಆರ್ ಡಿಕಾಂಪೋಸರ್ಸ್? Decomposers are the organisms like bacteria, fungi. These will convert the dead particles into food and convert them. ಮತ್ತೆ ಹೇಳ್ತೀನಿ, what are decomposers? Decomposers are the organisms which help in ಡಿಕೇಯಿಂಗ್ ಅಂದರೆ ಕೊಳೆಯೋದು. ಡಿಕೆ ಅಂದ್ರೇನು? ಕೊಳೆಯೋದು. ರಾಟಿಂಗ್ ಅಂದರೂ ಕೂಡ ಕೊಳೆಯೋದು. ಡಿಕಂಪೋಸರ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ which help in decaying of the dead animals and plants. I repeat, decomposers are the microorganisms which help in decaying of the dead animals and plants. ಇದರಿಂದ ಏನು ಯೂಸು? ಸೊ ಅವು ಕೊಳ್ತರೆ ತಾನೇ ಮತ್ತೆ ನ್ಯೂಟ್ರಿಯೆಂಟ್ಸ್ ವಾಪಸ್ ಹೋಗೋದು ನೆಲಕ್ಕೆ. ಈಗ ಪ್ಲ್ಯಾಂಟ್ಸಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಸಿಕ್ತು? ಸಾಯಿಲಿಂದ. ಆ ಸಾಯಿಲಿಗೆ ನ್ಯೂಟ್ರಿಯೆಂಟ್ಸ್ ಎಲ್ಲಿಂದ ಬಂತು? ಈ ಪ್ಲ್ಯಾಂಟ್ಸು ಅನಿಮಲ್ಸು ಕೊಳ್ತಿದ್ದು ನ್ಯೂಟ್ರಿಯೆಂಟ್ಸಿಂದನೇ ಈ ಪ್ಲ್ಯಾಂಟ್ಸು ಅನಿಮಲ್ಸು ಕೊಳ್ತಿದ್ದ ನ್ಯೂಟ್ರಿಯೆಂಟ್ಸೇ ಸಾಯಿಲಿಗೆ ಹೋಗಿದ್ದು ಅಲ್ವಾ? ಆ ಸಾಯಿಲ್ನಿಂದನೇ ಮತ್ತೆ ಪ್ಲ್ಯಾಂಟ್ಸ್ ಬೆಳೀತು. ಹೀಗೆ ಪ್ರಕೃತಿಯಿಂದ ಸಿಕ್ಕಿದ ನ್ಯೂಟ್ರಿಯೆಂಟ್ಸ್ ಮತ್ತೆ ಪ್ರಕೃತಿಗೆ ಹೋಗಬೇಕು ಅಂದರೆ ಡಿಕಂಪೋಸರ್ಸ್ ಬೇಕು. ಡಿಕಂಪೋಸರ್ಸ್ ಆರ್ ನೀಡೆಡ್ ಟು ಗಿವ್ ದ ನ್ಯೂಟ್ರಿಯೆಂಟ್ಸ್ ಬ್ಯಾಕ್ ಟು ಸಾಯಿಲ್. ಅರ್ಥ ಆಗ್ತಿದೆಯಾ? ಸೊ ಈಗ ಫುಡ್ ಚೈನ್ ಅಂದರೆ ಏನು ಅಂತ ಡೆಫಿನಿಷನ್ ನೋಡ್ಬಿಡೋಣ. ಇಲ್ಲಿ ಫುಡ್ ಚೈನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಡೆಫಿನಿಷನ್ ನೋಡೋಣ. A series of organisms in which each creature eats the one below it in the series and becomes a source of food for the organisms above it. ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಜೀವಿ ತನ್ನ ಕೆಳಗಿರೋ ಜೀವಿನ ತಿನ್ನುತ್ತೆ ಮತ್ತು ಮೇಲಿರೋ ಜೀವಿಗೆ ಆಹಾರ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಪ್ರತಿಯೊಂದು ಜೀವಿ ತನ್ನ ಕೆಳಗಿರೋ ಜೀವಿನ ತಿಂದು ಮೇಲಿರೋ ಜೀವಿಗೆ ಆಹಾರ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಈ ಇನ್ಸೆಕ್ಟ್ ಇದೆಯಲ್ಲ, ಆ ಇನ್ಸೆಕ್ಟ್ ಏನನ್ನು ತಿಂತು? ತನ್ನ ಕೆಳಗಿರೋ ಪ್ಲ್ಯಾಂಟ್ನ ತಿಂತು. ತನ್ನ ಕೆಳಗೆ ಅಂದರೆ ಸೀರೀಸಲ್ಲಿ ಕೆಳಗಿರೋ ಪ್ಲ್ಯಾಂಟ್ನ ತಿಂತು. ಹಾಗೆ ತನ್ನ ಮೇಲಿರೋ ಮೌಸಿಗೆ ಆಹಾರ ಆಯಿತು. ಅದೇ ರೀತಿ ಮೌಸ್ ಈಟ್ಸ್ ಇನ್ಸೆಕ್ಟ್ ವಿಚ್ ಇಸ್ ಬಿಲೋ ಇಟ್ ಆ್ಯಂಡ್ ಮೌಸ್ ಬಿಕಮ್ಸ್ ಫುಡ್ ಫಾರ್ ಔಲ್ ವಿಚ್ ಇಸ್ ಎಬೋ ಇಟ್. ಓಕೆ, ಫುಡ್ ಚೈನ್ ಅರ್ಥ ಆಯಿತಾ? ಯಾಕೆ ಚೈನ್ ಅಂತ ಕರಿತೀವಿ? ಕಂಟಿನ್ಯೂ ಆಗ್ತಿರುತ್ತೆ. ಈ ಔಲ್ನ ಬ್ಯಾಕ್ಟೀರಿಯಾ ತಿನ್ನುತ್ತೆ, ಮತ್ತು ಅದು ಲಾಸ್ಟ್ ಡಿಕಂಪೋಸರ್ಸ್. ಯಾವಾಗಲೂ ಡಿಕಂಪೋಸರ್ಸ್ ಸೀರೀಸಲ್ಲಿ ಲಾಸ್ಟಿಗೆ ಬರ್ತಾರೆ. ಆಮೇಲೆ ಪ್ಲ್ಯಾಂಟ್ಸ್ ಫಸ್ಟ್. ಪ್ಲ್ಯಾಂಟ್ಸ್ ಆರ್ ದ ಫಸ್ಟ್ ಇನ್ ಫುಡ್ ಚೈನ್. ದಟ್ ಈಸ್ ಪ್ರೊಡ್ಯೂಸರ್ಸ್ ಆರ್ ಫಸ್ಟ್ ಇನ್ ಫುಡ್ ಚೈನ್ ಆ್ಯಂಡ್ ಡಿಕಂಪೋಸರ್ಸ್ ಆರ್ ಲಾಸ್ಟ್ ಇನ್ ದ ಫುಡ್ ಚೈನ್. ಡಿಕಂಪೋಸರ್ಸ್ ಬರ್ದಿಲ್ಲ, ಬಟ್ ನಾಪ್ಕ ಇರಲಿ. ಟರ್ಷಿಯರಿ ಕನ್ಸ್ಯೂಮರ್ ಆದಮೇಲೆ ಕೊನೆಗೆ ಬರೋದು ಯಾರು? ಡಿಕಂಪೋಸರ್ಸ್. ನೆಕ್ಸ್ಟ್, ಟ್ರಾಫಿಕ್ ಲೆವೆಲ್ಸ್. ಸರ್, ಇದು ಟ್ರಾಫಿಕ್ ಲೆವೆಲ್ ಅಂದರೆ ಏನು? ನಾನು ಆಗಲೇ ಹೇಳಿದ್ದೆ, ಫುಡ್ ಚೈನಲ್ಲಿ ಮೊದಲಿಗೆ ಬರೋದು ಪ್ರೊಡ್ಯೂಸರ್, ನೆಕ್ಸ್ಟ್ ಬರೋದು ಹರ್ಬಿವೋರ್, ಅದ್ರ ನೆಕ್ಸ್ಟು ಸ್ಮಾಲ್ ಕಾರ್ನಿವೋರ್ಸ್ ಅಥವಾ ಓಮ್ನಿವೋರ್ಸ್, ಅದ್ರ ನೆಕ್ಸ್ಟ್ ಬರೋದು ಮೇನ್ ಕಾರ್ನಿವೋರ್ಸ್ ಅಥವಾ ಟರ್ಷಿಯರಿ ಕನ್ಸ್ಯೂಮರ್ಸ್, ಕೊನೆಗೆ ಬರೋದು ಡಿಕಂಪೋಸರ್ಸ್. ಇವ್ರನ್ನೆಲ್ಲ ಲೆವೆಲ್ ಅಂತ ಕರಿತೀವಿ. ಒಂದೊಂದಕ್ಕೂ ಒಂದೊಂದು ಲೆವೆಲ್. ಪ್ರೊಡ್ಯೂಸರ್ಗೆ ಮೊದಲನೇ ಲೆವೆಲ್, ಹರ್ಬಿವೋರ್ಸಿಗೆ ಸೆಕೆಂಡ್ ಲೆವೆಲ್. ಪ್ರೊಡ್ಯೂಸರ್ಸ್ ಆರ್ ಫಸ್ಟ್ ಲೆವೆಲ್, ಹರ್ಬಿವೋರ್ಸ್ ಆರ್ ಸೆಕೆಂಡ್ ಲೆವೆಲ್. ಅರ್ಥ ಆಗ್ತಿದೆಯಾ? ಈ ರೀತಿ ನೋಡೋಣ. Trophic levels means what? The trophic levels of an organism is the number of steps it is from the start of the chain. ಮತ್ತೊಮ್ಮೆ ಓದ್ತೀನಿ. The trophic level of an organism is the number of steps it is from the start of the chain. ಒಂದು ಫುಡ್ ಚೈನಲ್ಲಿ ಅದು ಸ್ಟಾರ್ಟಿಂಗಿಂದ ಎಷ್ಟನೇ ಪೊಸಿಷನಲ್ಲಿದೆ? ಮತ್ತೆ ಹೇಳ್ತೀನಿ. ಇನ್ ಅ ಫುಡ್ ಚೈನ್, an organism where it is present in the chain, the number for an organism in the chain. ಒಂದು ಚೈನಲ್ಲಿ ಒಂದು ಆರ್ಗ್ಯಾನಿಸಮ್ಗೆ ಯಾವ ನಂಬರ್ ಇದೆ ಅಂದರೆ ಅದು ಫಸ್ಟಲ್ಲಿದ್ದರೆ ಫಸ್ಟ್ ಟ್ರೋಪಿಕ್ ಲೆವೆಲ್, ಸೆಕೆಂಡಲ್ಲಿದ್ದರೆ ಸೆಕೆಂಡ್ ಟ್ರೋಪಿಕ್, ಫೋರ್ತಲ್ಲಿದ್ದರೆ ಫೋರ್ತ್ ಟ್ರೋಪಿಕ್ ಲೆವೆಲ್. ಅರ್ಥ ಆಗ್ತಿದೆಯಾ? ಫುಡ್ ಚೈನಲ್ಲಿ ಮೊದಲಿಗೆ ಬಂದರೆ ಅದು ಟ್ರಾಫಿಕ್ 1, ಸೆಕೆಂಡ್ ಬಂದರೆ ಅದು ಟ್ರಾಫಿಕ್ 2. ನೋಡೋಣ ಈಗ. ಪ್ರೊಡ್ಯೂಸರ್ಸ್ ಕೆಳಗೆ ಕಾಣ್ತಿದೆಯಾ? ನಂಬರ್ಸ್ ಎಲ್ಲ ತಲೆ ಕೆಡಿಸ್ಕೊಬೇಡಿ. 1000 ಪೌಂಡು, 100 ಪೌಂಡ್, ಏನು ಸರ್ ಇದು ಪೌಂಡ್ಸು, ಇದೇನು ಬ್ರೆಡ್ಡಾ, ಪೌಂಡಲ್ಲಿ ಬರ್ದಿದ್ದೀರಾ ಅಂದ್ಕೋಬೇಡಿ. ಓಕೆನಾ? ಸೊ ಜಸ್ಟ್ ಅವನ್ನ ನೋಡಿ. ಇಲ್ಲ ಗ್ರೀನ್ ಆರ್ಗ್ಯಾನಿಸಮ್ಸ್ ಇದೆಯಲ್ವಾ, ಫೈಟೋ ಪ್ಲ್ಯಾಂಕ್ಟಾನ್ಸ್,
ಅಂದರೆ ಸಣ್ಣ ಗಿಡಗಳು, ಮೈಕ್ರೋ ಪ್ಲ್ಯಾಂಟ್ಸ್. ಫೈಟೋ ಪ್ಲ್ಯಾಂಕ್ಟಾನ್ಸ್ ಅಂದ್ರೇನು? ಫೈಟೋ ಅಂದರೆ ಪ್ಲ್ಯಾಂಟ್ ಅಂತ, ಅದಕ್ಕೆ ಪ್ಲ್ಯಾಂಕ್ಟಾನ್ಸ್ ಅಂದರೆ ಮೈಕ್ರೋಬ್ಸ್ ಅಂತ. ಮೈಕ್ರೋ ಪ್ಲ್ಯಾಂಟ್ಸ್ ಇದ್ದಾವೆ, ಆಮೇಲೆ ಸಣ್ಣ ಸಣ್ಣ ಗ್ರಾಸ್ಗಳಿದೆ, ಆಮೇಲೆ ಪಾಚಿ, ಇವೆಲ್ಲ ಇದೆ ಅಲ್ವಾ ಗಿಡಗಳು ಎಲ್ಲ. ಇವನ್ನ ನಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಅಥವಾ ಫಸ್ಟ್ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ, ಪ್ರೊಡ್ಯೂಸರ್ಸ್ ಅಂತ ಅಲ್ವಾ. ಅವನ್ನ ಟ್ರಾಪಿಕ್ ಲೆವೆಲ್ 1, ದೇ ಆರ್ ಟ್ರಾಪಿಕ್ ಲೆವೆಲ್ 1 ಪ್ರೊಡ್ಯೂಸರ್ಸ್ ಆರ್ ಟ್ರಾಪಿಕ್ ಲೆವೆಲ್ 1. ಟ್ರಾಪಿಕ್ ಲೆವೆಲ್ ಅಂದರೆ ಹಂತಗಳು ಅಂತ. ಮೊದಲನೇ ಹಂತ ಯಾರು? ಪ್ರೊಡ್ಯೂಸರ್ಸ್. ಸೆಕೆಂಡ್ ಹಂತ, ಈ ಹಸಿರು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ತಿಂದು ಸಣ್ಣ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೀತವೆ. ಅದೇ ರೀತಿ ಈ ಸಣ್ಣ ಸಣ್ಣ ಸಮುದ್ರ ಗ್ರಾಸ್ಗಳನ್ನ ತಿಂದು, ಅಂದರೆ ಸೀ ಗ್ರಾಸ್ನ ತಿಂದು ಸಣ್ಣ ಮೀನು ಬೆಳೆಯುತ್ತೆ. ಅದೇ ರೀತಿ ಪಾಚಿನ ತಿಂದು ಶಂಖಹುಳಗಳು, ಕಪ್ಪೆ ಚಿಪ್ಗಳು ಬೆಳೀತವೆ, ಹೌದಾ? ಫೈಟೋಪ್ಲಾಂಕ್ಟ್ಸ್ ಆರ್ ಈಟನ್ ಬೈ ಝೂ ಪ್ಲಾಂಕ್ಟಾನ್ಸ್, ಸೀ ಗ್ರಾಸಸ್ ಆರ್ ಈಟನ್ ಬೈ ಸ್ಮಾಲ್ ಫಿಶಸ್, ಆ್ಯಂಡ್ ಆಲ್ಜೆ, ಏನೇನು ಪ್ರೊನೌನ್ಸಿಯೇಷನ್ ಇದೆ ಆಲ್ಗೆ? ಆಲ್ಗೆ, ಆಲ್ಜಿ, ಆಲ್ಜೆ, ಆಲ್ಗೆ, ಆಲ್ಜಿ, ಆಲ್ಜೆ ಎಲ್ಲವೂ ಸರಿನೇ. ಯಾರು ಆಲ್ಜೆ ಅಂದರೆ ಏನೋ ಅದು ನಾಲ್ಗೆ ಥರ ಹೇಳ್ತಿದ್ಯಾ ಅನ್ಬೇಡಿ. ಓಕೆ, ಆಲ್ಗೇನು ಕರೆಕ್ಟ್, ಆಲ್ಜೇನು ಕರೆಕ್ಟ್, ಆಲ್ಜಿನೂ ಕರೆಕ್ಟ್. ಬಿಕಾಸ್ ಡಿಫ್ರೆಂಟ್ ಪ್ಲೇಸಸ್ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್. ಓಕೆ, ಅರ್ಥ ಆಗ್ತಿದೆಯಾ? ಈ ಫಸ್ಟ್ ಕನ್ಸ್ಯೂಮರ್ಸ್ ಅಂದರೆ ಪ್ರೈಮರಿ ಕನ್ಸ್ಯೂಮರ್ಸ್ ಇದ್ದಾರಲ್ಲ, ಪ್ರೈಮರಿ ಕನ್ಸ್ಯೂಮರ್ಸ್ ಅಂದರೆ ಯಾರು? ಹರ್ಬಿವೋರ್ಸ್. ಅಂದರೆ ಸಣ್ಣ ಫಿಶ್ಶು, ಶಂಖಹುಳ, ಇವೆಲ್ಲ ಏನೋ ಪ್ರೈಮರಿ ಕನ್ಸ್ಯೂಮರ್ಸ್. ಹರ್ಬಿವೋರ್ಸ್ ಅಂತ ನಾಪಕ ಇಟ್ಕೊಳ್ಳಿ. ಓಕೆ, ಪ್ರೊಡ್ಯೂಸರ್ಸ್ ಇದೆಯಲ್ಲ ಅದು ಟ್ರಾಪಿಕ್ ಲೆವೆಲ್ 1. ಪ್ರೊಡ್ಯೂಸರ್ಸ್ ಆರ್ ಟ್ರಾಪಿಕ್ ಲೆವೆಲ್ 1. ಹರ್ಬಿವೋರ್ಸ್ ಆರ್ ಟ್ರಾಪಿಕ್ ಲೆವೆಲ್ 2. ನೆಕ್ಸ್ಟ್ ಆಮ್ನಿವೋರ್ಸ್ ಅಂದರೆ ಸಣ್ಣ ಸಣ್ಣ ಮೀನುಗಳು. ಸ್ಮಾಲ್ ಫಿಶಸ್ ಆರ್ ಕಾಲ್ಡ್ ಥರ್ಡ್ ಟ್ರಾಪಿಕ್ ಲೆವೆಲ್. ಟ್ರಾಪಿಕ್ ಲೆವೆಲ್ 3. ಟ್ರಾಪಿಕ್ ಲೆವೆಲ್ 3 ಆರ್ ಸ್ಮಾಲ್ ಫಿಶಸ್. ದೆನ್ ಬಿಗ್ಗರ್ ಫಿಶಸ್, ಶಾರ್ಕ್, ಟೂನಾ ಫಿಶ್. ಈ ಟೂನಾ ಫಿಶ್ ಅಂದರೆ ಈ ಬಾಂಗ್ಡೆ ಮೀನು ಥರ ಇರುತ್ತಲ್ಲ, ಅವು ಸ್ವಲ್ಪ ದೊಡ್ಡ ಫಿಶಸ್ ಅಲ್ವಾ. ಸೊ ದೀಸ್ ಶಾರ್ಕ್ ಆ್ಯಂಡ್ ಟೂನಾ ಫಿಶಸ್, ದೀಸ್ ಆರ್ ಫೋರ್ತ್ ಲೆವೆಲ್. ಅಂದರೆ ಯಾರವರು? ಟರ್ಷಿಯರಿ ಕನ್ಸ್ಯೂಮರ್ಸ್. ಮತ್ತೆ ನೋಡೋಣ, ಪ್ರೊಡ್ಯೂಸರ್ಸ್ ಆರ್ ಟ್ರಾಪಿಕ್ ಲೆವೆಲ್ 1. ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ, ಹೂ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಲಿಸನ್ ಅಗೈನ್. ಐ ವಿಲ್ ಮೇಕ್ ಇಟ್ ಈಸಿ ಫಾರ್ ಯು, ಡೋಂಟ್ ವರಿ, ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಎಂಟರ್ಟೈನಿಂಗ್. Producers are tropic level 1. Primary consumers are tropic level 2. Secondary consumers are tropic level 3. And tertiary consumers are tropic level 4. Okay. Then decomposers are tropic level 5. ಡಿಕಂಪೋಸರ್ಸ್ನ ನಾವು ತೋರಿಸಲ್ಲ ಯಾವಾಗಲೂ, ಯಾಕಂದರೆ ಡಿಕಂಪೋಸರ್ಸ್ ಏನನ್ನು ತಿಂತಾವೆ ಅಂತ ನಮಗೆ ಗೊತ್ತಿಲ್ಲ. ಅವು ಪ್ಲ್ಯಾಂಟ್ಸ್ನ ತಿನ್ಬೋದು, ಇಲ್ಲ ಕೊನೆಗೆ ಶಾರ್ಕ್ನೂ ತಿನ್ಬೋದು ಅಲ್ವಾ. ಹಾಗಾಗಿ ಅವನ್ನ ತೋರಿಸಲ್ಲ. ಬಟ್ ಡಿಕಂಪೋಸರ್ಸ್ ಯಾವಾಗಲೂ ಟ್ರಾಪಿಕ್ ಲೆವೆಲ್ 5 ಇರ್ತಾವೆ, ಮೇಲಿರ್ತಾವೆ ಅವು. ಓಕೆ, ಸೊ ಗೊತ್ತಾಗ್ತಿದೆಯಾ? ಟ್ರಾಪಿಕ್ ಲೆವೆಲ್ ಅಂದ್ರೇನು? ಒಂದು ಫುಡ್ ಚೈನಲ್ಲಿ ಯಾವ ಆರ್ಗ್ಯಾನಿಸಮ್ ಎಲ್ಲಿದೆ? ಮೊದಲಿಗಿದ್ರೆ ಟ್ರಾಪಿಕ್ ಲೆವೆಲ್ 1, ನೆಕ್ಸ್ಟ್ ಇದ್ದರೆ ಟ್ರಾಪಿಕ್ ಲೆವೆಲ್ 2, ಕೊನೆಗಿದ್ರೆ ಟ್ರಾಪಿಕ್ ಲೆವೆಲ್ 4. ಓಕೆ, ಅವರ್ ನಂಬರ್ಸ್. ಟ್ರಾಪಿಕ್ ಲೆವೆಲ್ ಅಂದರೆ ಇಲ್ಲಿ ನಂಬರ್. ಪ್ರೊಡ್ಯೂಸರ್ಸ್ ನಂಬರ್ 1, ಪ್ರೈಮರಿ ಕನ್ಸ್ಯೂಮರ್ಸ್ ನಂಬರ್ 2, ಸೆಕೆಂಡರಿ ಕನ್ಸ್ಯೂಮರ್ಸ್ ನಂಬರ್ 3, ಟರ್ಷಿಯರಿ ಕನ್ಸ್ಯೂಮರ್ಸ್ ನಂಬರ್ 4. ಇವನ್ನ ನಾವು ಟ್ರಾಪಿಕ್ ಲೆವೆಲ್ಸ್ ಅಂತೀವಿ. ಸರ್, ಯಾಕೆ ಕಲಿಬೇಕು ಈ ಟ್ರಾಪಿಕ್ ಲೆವೆಲ್ಸು? ನಮಗೆ ಫುಡ್ ಚೈನ್ ಗೊತ್ತಿದೆಯಲ್ಲ. ನಿಮಗೆ ಗೊತ್ತಿರಬೇಕು ಯಾವ ಲೆವೆಲಲ್ಲಿದ್ದರೆ ಎಷ್ಟು ಎನರ್ಜಿ ಸಿಗುತ್ತೆ. ಇನ್ ವಿಚ್ ಟ್ರಾಪಿಕ್ ಲೆವೆಲ್ ಹೌ ಮಚ್ ಎನರ್ಜಿ ಈಸ್ ಗಾಟ್. ನಿಮಗೆ ಗೊತ್ತಿರಲಿ, ಟ್ರಾಪಿಕ್ ಲೆವೆಲ್ 1 ತುಂಬ ಆರ್ಗ್ಯಾನಿಸಮ್ಸ್ ನೋಡಿದ್ದೀರಾ, ಎಷ್ಟು ಪಾಚಿ ಗಿಡಗಳಿದ್ದಾವೆ, ಬಟ್ ಅಷ್ಟು ಶಾರ್ಕ್ಗಳಿದ್ದಾವೆ ಭೂಮಿ ಮೇಲೆ. ಎಷ್ಟು ಬ್ಯಾಕ್ಟೀರಿಯಾ ಅಂದರೆ ಎಷ್ಟು ಫೈಟೋಪ್ಲಾಂಕ್ಟಾನ್ಸ್, ಆಲ್ಗೆ ಎಲ್ಲ ಇದೆಯೋ ಅಷ್ಟು ಶಾರ್ಕ್ಗಳಿದ್ದಾವೆ ಇಲ್ಲ. ಅಂದರೆ ಟ್ರಾಪಿಕ್ ಲೆವೆಲ್ ಜಾಸ್ತಿ ಆಗ್ತಾ ಆಗ್ತಾ ಆರ್ಗ್ಯಾನಿಸಮ್ಸ್ ಕಡಿಮೆ ಆಗ್ತವೆ. ಅದಕ್ಕೆ ನೋಡಿ, ಟ್ರಯಾಂಗಲ್ ಏನಾಗ್ತಿದೆ? ಅಗ್ಲ ಇರೋ ಬೇಸ್, ದ ಬೇಸ್ ಆಫ್ ದ ಟ್ರಯಾಂಗಲ್ ಈಸ್ ಲಾರ್ಜರ್, ಬಟ್ ದ ವರ್ಟಿಸಸ್ ಆರ್ ದ ಟಿಪ್ ಆರ್ ದ ವರ್ಟೆಕ್ಸ್ ಈಸ್ ವೆರಿ ಸ್ಮಾಲ್. ಅಂದರೆ ಪ್ರೊಡ್ಯೂಸರ್ಸ್ ತುಂಬ ಜಾಸ್ತಿ ಇರ್ತಾರೆ, ಪ್ರೈಮರಿ ಕನ್ಸ್ಯೂಮರ್ಸ್ ಕಡಿಮೆ ಇರ್ತಾರೆ, ಮತ್ತು ಟರ್ಷಿಯರಿ ಕನ್ಸ್ಯೂಮರ್ಸ್ 1-2 ಹಂಗಾಗೋಗ್ಬಿಡ್ತಾವೆ ಫುಡ್ ಚೈನಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಟ್ರಾಪಿಕ್ ಲೆವೆಲ್ ಮೇಲೆ ಹೋಗ್ತಾ ಹೋಗ್ತಾ ನಂಬರ್ ಕಡಿಮೆ ಆಗುತ್ತೆ. ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ರೆಡ್ಯೂಸಸ್ ಆಸ್ ದ ಟ್ರಾಪಿಕ್ ಲೆವೆಲ್ ಇನ್ಕ್ರೀಸಸ್. ಲೆಟ್ ಅಸ್ ಸಿ ನಾವು. ಸರ್, ಏನಿದು ಆ್ಯರೋ ಮಾರ್ಕು, ಪರ್ಸೆಂಟೇಜ್ ಎಲ್ಲ ಬರೆದಿದ್ದೀರಾ? ತುಂಬ ಇಂಪಾರ್ಟೆಂಟ್.
ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲೂ ಕೇಳ್ತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆ್ಯಂಡ್ ಆಲ್ಸೋ ಫಾರ್ ಎಕ್ಸಾಮ್ ಪರ್ಪಸ್. Let us see first energy. Who is the first source of energy? Sun. Who is the first source of energy? Sun. But from the sunlight, only 1% of energy is taken by plants to prepare food. Okay, see, producers convert only 1% of sun's energy into food. ಸರ್ ಯಾಕೆ ಸರ್ ಹಿಂಗೆ ಅಂದರೆ, ಪ್ಲ್ಯಾಂಟ್ ಮೇಲೆ ಲೈಟ್ ಬೀಳುತ್ತೆ ಅಲ್ವಾ, ಪ್ಲ್ಯಾಂಟ್ಸ್ ಲೀಫ್ ಮೇಲೆ ಲೈಟ್ ಬೀಳುತ್ತೆ, ಬಟ್ ಅಷ್ಟು ಲೈಟು ಫುಡ್ಡಾಗಿ ಕನ್ವರ್ಟ್ ಆಗುತ್ತಾ? ಇಲ್ಲ. ಓನ್ಲಿ 1% ಆಫ್ ಸನ್ಸ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಫುಡ್. ಯಾಕೆ ಅಂದರೆ ಪ್ಲ್ಯಾಂಟ್ಸ್ ಲೀಫ್ ಮೇಲೆ ಬಿದ್ದಾಗ ಎಷ್ಟೋ ರಿಫ್ಲೆಕ್ಟಾಗಿ ವಾಪಸ್ ಹೋಗುತ್ತೆ ಅಲ್ವಾ. ಸಮ್ ಆಫ್ ದ ಸನ್ಸ್ ಎನರ್ಜಿ ಈಸ್ ಲಾಸ್ಟ್ ಆ್ಯಸ್ ರಿಫ್ಲೆಕ್ಷನ್ ಅಲ್ವಾ. ಕೆಲವು ಟ್ರಾನ್ಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಈ ಎಲ್ಲ ಪ್ರೋಸೆಸ್ಸಿಗೆ ಎನರ್ಜಿ ಬೇಕಲ್ವ, ಇವೆಲ್ಲ ಆಗಿ ಯೂಸ್ ಆಗಿಬಿಡುತ್ತೆ. ಸೊ ಓನ್ಲಿ 1%, ಅಂದರೆ 99% ಆಫ್ ಸನ್ಸ್ ಎನರ್ಜಿ ಈಸ್ ಲಾಸ್ಟ್, ಓನ್ಲಿ 1% ಈಸ್ ಕನ್ವರ್ಟೆಡ್ ಟು ಫುಡ್. ಅದರಲ್ಲಿ 1% ಮಾತ್ರ ಫುಡ್ಡಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ಅದನ್ನು ಒಂದು ಅಂದಾಜು 1000 ಪೌಂಡ್ ಅಂದರೆ ಒಂದು ಅಂದಾಜು 450 kg. ಅರ್ಥ ಆಗ್ತಿದೆಯಾ? 1 pound ಇಸ್ ಸಾರಿ ಓಕೆ 1 kg ಅಂದರೆ 450 ಗ್ರಾಮ್ ಅಂದಾಜು. 1 kg ಅಂದರೆ 453 ಅಥವಾ 450 ಅಂದ್ಕೊಳ್ಳಿ. 1 kg ಈಸ್ ಈಕ್ವಲ್ ಟು 450 pounds. ಓಕೆ, ಅರ್ಥ ಆಗ್ತಿದೆಯಾ? 1 kg ಈಸ್ ಈಕ್ವಲ್ ಟು 450. ಸಾರಿ ಸ್ಟೂಡೆಂಟ್ಸ್, ಎಕ್ಸ್ಕ್ಯೂಸ್ ಮೀ. ಸೊ ಇಲ್ಲಿ 1000 ಪೌಂಡ್ ಇದೆ ಅಂದ್ಕೊಳ್ಳೋಣ. ಎಷ್ಟು ಪೌಂಡ್ಸ್ ಫುಡ್ ಪ್ರಿಪೇರ್ ಆಗಿದೆ? ಸಾರಿ,